ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈಗ ಒಂದು ಕೋಲಾರದಲ್ಲಿ ನಿವೃತ್ತಿ ಶಿಕ್ಷಕ ಧರ್ಮಸ್ಥಳದ ಸಂಘದ ಬಗ್ಗೆ ಮತ್ತು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಜನಗಳು ತಿಳ್ಕೊಳ್ಳಿ ಅಂತ ನಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ, ಆ ಆಡಿಯೋನ ಹಾಕ್ಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕೇಳಿಸ್ಕೊಳ್ಳಿ. ಮಾತಾಡ್ತಾ ಇದ್ರಂತ ಹ್ಮ್ 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 ಧರ್ಮಸ್ಥಳದಲ್ಲಿ ಹಿಂಗಾಯ್ತು ಸರ್, ಹಂಗಾಯ್ತು ಹ್ಮ್ 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 ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಹ್ಮ್ ಹ್ಮ್ ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಬೋದಾ ಅಂತ ಕೇಳೋಣ ಅಂತ. ಸರ್ ತಮ್ದು ಯಾವ್ರು ಸರ್? ಕೋಲಾರ. ಕೋಲಾರನಾ? ಹಾ, ಪರವಾಗಿಲ್ಲ ಸರ್, ಹೆಂಗೋ ಇಷ್ಟೆಲ್ಲ ರೀಚ್ ಆಗೈತೆ ಸರ್ ನಮ್ಮ ಜ್ವಾಲಾಮುಖಿ. ಅಯ್ಯೋ, ಇದು ಮೊದಲೇ ಆಗ್ಬೇಕಾಗಿತ್ತು ಕೆಲಸ ಇದು. ಏನ್ ಮಾಡೋದು ಸರ್, ನಮಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಉತ್ತರ ಕರ್ನಾಟಕ ಅಷ್ಟೊಂದು ಸ್ಪ್ರೆಡ್ ಆಗಿಲ್ಲ ಸೌಜನ್ಯ ಕೇಸಿನ ಬಗ್ಗೆ. ಹೌದೌದೌದು. ನಮಗೆ ಗೊತ್ತಾದಾಗಿಂದ ಜಾಯ್ನ್ ಆಗಿರೋ ಸರ್. ನಮ್ಗೆ ಮೊದಲಿದ್ದ ನಮಗೆ ಇಷ್ಟೊಂದು ಐಡಿಯಾ ಇದ್ದಿಲ್ಲ. ಸುಮಾರು ಇದನ್ನ 1.5 ವರ್ಷದಿಂದ ಚಂದನ್ ಶರ್ಮಾ ಇಂದ ಹಿಡಿದು ಕ್ಷಮಿಸು ಸೌಜನ್ಯ ಕಾರ್ಯಕ್ರಮ ನೋಡ್ತಾನೆ ಇದ್ದೀನಿ ನಾನು. ಹ್ಞೂ ಸರ್, ಹ್ಞೂ ಪವರ್ ಸರ್, ಟಿವಿಯಲ್ಲಿ. ಹ್ಞೂ ಸರ್, ಹ್ಞೂ ಸರ್. ಅವನು ಪಕ್ಕ ಕಳ್ಳ ಇದ್ದಾನೆ ಅವನು. ಯಾರು ಹೇಳೋದು ಬೇಡ ಬಿಡು ಸರ್, ಹೆಸರು ಹೇಳೋದು ಬೇಡ. ಅಲ್ಲಲ್ಲ, ಇರೋದು ಹೇಳೋಣ. ಅವನ ಕೈಯಲ್ಲಿ ಆಗಿದ್ ಮಾಡ್ಕೊಂಡು ಪಬ್ಲಿಕ್ ಅವನಿಗೆ ಎಷ್ಟು ಪವರ್ ಇದೆಯೋ ಪಬ್ಲಿಕ್ ಪ್ರಧಾನ ಮಂತ್ರಿ ಬೈಯೋ ರೇಂಜ್ ಅಲ್ಲಿ ಅವನು ಇರೋವಾಗ ಸಾರ್ವಜನಿಕರು ಅವನ್ನ ಬೈಯೋಷ್ಟು ಇದು ನಮಗೂ ಇದೆ ಸರ್. ಇದೆ. ಅಷ್ಟೊಂದು ರೆಕಮೆಂಡ್ ಇದೆ ಸರ್ ಅವನ ಅವ್ರಿಗೆ, ಅಷ್ಟೊಂದು ರೆಕಮೆಂಡ್. ರೆಕಮೆಂಡ್ ಇದೆ ಅಂದ್ರೆ ದುಡ್ಡು ಮೇಲೆ ಇವಾಗ ಮೋಸಕ್ಕೆ ಸಪೋರ್ಟ್ ಮಾಡಿದಾಗ ರೆಕಮೆಂಡ್ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಗಿರೀಶ್ ಮಟ್ಟಣ್ಣನವ್ರು ಎಂತವ್ರು ಅವರು? ಹೌದು ಸರ್, ಹೌದು. ಎಂತ ಮನುಷ್ಯ ಅವರು? ಅಂತವ್ರ ಸರ್, ಅಂತವ್ರನ್ನ ಬೈತಾರೆ. ಮಹೇಶ್ ತಿಮ್ರೋಡಿ ಸರ್ನ ಬೈತಾವ್ರೆ ಸರ್. ಮಹೇಶ್ ತಿಮ್ರೋಡಿನ ಬೈತಾರೆ. ಅವ್ರೇನ್ ಸ್ವಂತಕ್ಕಾಗಿ ದುಡಿತಾ ಇದಾರೆ ಅವರು ಪಾಪ. ಅಲ್ಲ ನೋಡಿ ಸರ್, ಸರ್ ನಮಗೆ ಆಚಾರ ಆಯ್ತು. ನೆನ್ನೆನೋ ಮೊನ್ನೆನೋ ಇಷ್ಟು ದಿವಸ ಅದು ನಿಂತೋಗಿತ್ತು. ಮೊನ್ನೆ ಡಿಬೇಟ್ಗೆ ಏನೋ ತಗೊಂಡು ಬರೀ ಅವ್ರು ಏನೋ ಹೇಳ್ತಾರೆ ಅಂತ ನಾನು ಅದನ್ನ ಬಹಳ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾರೆ. ಅವ್ರು ಏನು ಹೇಳೂ ಇಲ್ಲ, ಬರೀ ಅವ್ರನ್ನ ಬೈಯೋದ್ರಲ್ಲೇ ಒಂದು ದೊಡ್ಡ 420 ಹಂಗೆ ಹಿಂಗೆ ಅಂತ ಬೈಯೋದ್ರಲ್ಲಿ ಇದು ಮಾಡ್ತಾರೆ ಹೊರತು ನಾವು ಇನ್ನೇನ್ ಬರುತ್ತೋ ಈಚೆಗೆ ಅನ್ಕೊಂಡು ಇದು ಮಾಡಿದ್ವಿ. ಬರ್ಲಿಲ್ಲ ಸರ್. ಅಲ್ಲ, ಅಲ್ಲಿ ನೋಡ್ರಿ ಸಾಕ್ಷಿ ಜೀವಂತವಾಗಿ ಸಾಕ್ಷಿ ಕೊಡ್ರಿ ಅಂತ ಕೇಳ್ತಾ ಇದ್ದ. ಅವ ಏನೇ ಕೇಳ್ತಾ ಇದ್ದ. ಈಗ ಅವ ಎದುರಿಗೆ ಸಾಕ್ಷಿ ಬಂದಿದೆ, ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿ ತಗೊಂಡ್ರೆ ಆಯ್ತಲ್ಲ ಸರ್. ಲಾಯರ್ ಹತ್ರನು ಮತ್ತೆ ಪಾರ್ಟಿ ಧಾರಾಳವಾಗಿ ಅವ್ನ್ ಬರ್ರಿ ಅಂತ ಹೇಳೋ ಬದಲು ಇವ್ರು ಇಷ್ಟೆಲ್ಲಾ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿ ಅಲ್ಲಿ ಸಾಕ್ಷಿ ಕಲೆಕ್ಟ್ ಮಾಡಿ ಇದು ಮಾಡೋ ಇವರು ಲಾಯರ್ ಯಾರ ಹತ್ರ ಸಾಕ್ಷಿ ಇದೆ ಅವ್ರನ್ನ ಅಲ್ಲಿಗೆ ಕರ್ಸ್ಕೊಂಡು ಸಾಕ್ಷಿ ನಿಮ್ಮ ಹತ್ರ ಏನಿದೆ ಅಂತ ಕೇಳ್ಬೋದಲ್ವಾ ಡೈರೆಕ್ಟ್ ಆಗಿ? ಅಷ್ಟು ಕೇಳಕ್ ಮೀಟ್ರಲ್ಲ ಸರ್. ಸುಮ್ನೆ ಇವ್ರು ಹೋರಾಟಗಾರ ಮೇಲೆ ನಮ್ಮಂತ ಹೋರಾಟಗಾರ ಮೇಲೆ ಒಂದೇ ದೊಣ್ಣೆ ಬೀಸಕ್ ಬರ್ತಾರೆ ಇವರು. ಅಯ್ಯೋ, ಇವತ್ತು ಇರುವೆ ಹೌದು ಸರ್, ಹೌದು. 1 2 ಆಮೇಲೆ ಸಾಲು ಸರ್ ಅಲ್ವಾ? ಇರುವೆ ಒಂದು ಬರ್ತಾ ಸಾಲ್ ಆಗುತ್ತೆ. ಸಾಲ್ ಕೆಟ್ಟದಾಗ ಎಂತ ಹೆಬ್ಬಾವ್ ಕೂಡ ಹೊರಟೋಗುತ್ತೆ ಅಲ್ವಾ? ಹೌದು ಸರ್, ಹೌದು, ಸತ್ಯ ಸರ್. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾಗ ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನನಗೆ ತುಂಬಾ ಸಂತೋಷ ಆಯ್ತು ಸರ್. ನಾವು ದಿನ ಒಂದು 10-20 ಫೋನ್ ಬರ್ತಾವೆ ಸರ್. ನಾವು ಅಕಸ್ಮಾತ್ ಮಿಸ್ ಕಾಲ್ ಆದ ಸಮೇತ ನೋಡ್ಕೊಂಡಾದ್ರೂ ಫೋನ್ ಮಾಡ್ತೀವಿ ಸರ್. ಮತ್ತೆ ಯಾರಿಗೂ ಇದು ಮಾಡ್ತಿಲ್ಲ. ಅವ್ರು ಒಂದಿನ ತಪ್ಪಿ ಇನ್ನೊಂದು ನೆಕ್ಸ್ಟ್ ದಿನ ಆದ್ರೂ ಕೂಡ ಸಮೇತ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸರ್. ಅವ್ರನ್ನ ಚೆಕ್ ಮಾಡಿ ಆದ್ರೂ ಹೌದು. ಅಲ್ಲ, ಇನ್ನೊಂದು ಮುಖ್ಯವಾದ ವಿಚಾರ, ಯಾರಿಗೂ ಜನಗಳಿಗೆ ತಲೆಗೆ ಹೊಳಿತಾ ಇಲ್ಲ ಇಲ್ಲಿ. ಹೊಳಿತಾ ಇಲ್ಲ. ಯಾಕೆ ಹೊಳಿತಾ ಇಲ್ಲ ಅಂತ ಹೇಳಿದ್ರೆ, ಧರ್ಮಸ್ಥಳದ ಒಂದು ಸಂಘ ಅಂತ ಇದೆಯಲ್ಲ, ಅದು ಎಲ್ಲಿಂದ ಬಂತು, ಹೇಗ್ ಬಂತು, ಸ್ವಂತ ದುಡ್ಡು ಅದು ಸರ್. ನಾವು ಎಷ್ಟೊಂದು ಪ್ರಚಾರ ಮಾಡ್ತೀವಿ ಸರ್ ಅದ್ರ ಬಗ್ಗೆನೆ. ಇನ್ನು ಆದ್ರೂ ಇಲ್ಲಿ ಒಂದ್ ಕೆಲಸ ಇದು ಮಾಡಿದ್ರು. ನಾನೆಲ್ಲ ಲೆಕ್ಕಾಚಾರ ಮಾಡಿದೆ ಅವ್ರದ್ದು. ಬಡ್ಡಿ ಎಷ್ಟು ಬೀಳುತ್ತೆ ಏನು ಅಂತೆಲ್ಲ ಲೆಕ್ಕಾಚಾರ ಮಾಡಿದೆ ಧರ್ಮಸ್ಥಳ ಸಂಘದ್ದು. ಅಲ್ಲಿ ರೂಲ್ ಹೆಂಗಂತ ಹೇಳಿದ್ರೆ, ಅವ್ರು ಮಾತ್ರ ಚೇರ್ ಮಾಡಿ ಕೂತ್ಕೊಳ್ಳೋದು. ಈ ಸಾಲಕ್ಕಾಗಿ ಹೋಗಿರೋರ್ನ, ಸಂಘದಲ್ಲಿ ಇರೋರ್ನ ನೆಲದಲ್ಲಿ ಕೂಡ್ಸೋದು. ಹೌದು ಸರ್, ಹೌದು. ದೊಡ್ಡ ಆಫೀಸ್ ಬಂದ್ರು. ಸರ್, ನಾನು ಬಹಳ ಬೈಸ್ ಕಳಿಸ ಲೆಕ್ಕ ಹಾಕಿ, ಪ್ರತಿಯೊಂದು ಲೆಕ್ಕ ಹಾಕಿ, ನಿಮ್ಮ ಇಂಟ್ರೆಸ್ಟ್ ಈ ರೀತಿ ಬಿಡುತ್ತೆ, ನೀವು ಯಾವ ಧರ್ಮದ ಪ್ರಕಾರವಾಗಿ ಕೊಡ್ತಾ ಇದ್ದೀರಾ. ನಾನು ಒಬ್ಬ ಟೀಚರು, ನಮ್ಮ ದೊಡ್ಡ ಆಫೀಸರ್ಸ್ ಮೀಟಿಂಗ್ ಬರ್ಬೇಕಾದ್ರೆ ಅವರು ನಾವು ಜಮ್ಖಾನ್ ಹಾಕೊಂಡು ನಾವು ನೆಲದಲ್ಲಿ ಕೂತ್ಕೊಂತೀವಿ, ಅವರು ನಮ್ಮ ಜೊತೆ ನೆಲದಲ್ಲಿ ಕೂತ್ಕೋತಾರೆ. ಇಲ್ಲಿ ಕೋಟ್ಯಾಧೀಶ್ವರ್ ಇದಾರೆ, ಅವರು ಬೇಕಾಗಿ ಸುಮ್ನೆ ಟೈಮ್ ಪಾಸ್ಗೆ ಅವರು ಸಂಘಕ್ಕೆ ಸೇರಿರೋದು. ನೀವು ನೆಲದಲ್ಲಿ ಕೂರ್ಸ್ಬಿಟ್ಟು ಸಂಬಳ ತಗೊಂಡು ನೀವು ಮೇಲೆ ಕುತ್ಕೊಂತೀರಲ್ಲ, ಇದು ಅಧರ್ಮ ಸಂಘ ಇದು, ಇಡೀ ಕೆಳಕ್ಕೆ ಅಂತ ಹೇಳ್ಬಿಟ್ಟು
ಸುಮಾರು ಜನನ ಕ್ಯಾನ್ಸಲ್ ಮಾಡಿದ್ದೆ ನಾನು. ಸಂಘನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೆ. ಇದು ಪ್ರತಿಯೊಬ್ಬರಿಗೂ ನಾವು ತಿಳಿ ಹೇಳಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೀವಿ. ಹೌದು ಹೌದು ಸರ್, ದುಡ್ಡು ಕೂಡ ನಮ್ಮ ಸರ್, ಇವು ನಮ್ ದುಡ್ಡು ನಮಗೆ ಕೊಟ್ಟು ಇವ್ರು ಬಡ್ಡಿ ನಮ್ ದುಡ್ಡೇ ಅದು, ಸುಮ್ಮನೆ ಆಸ್ತಿ ಅಲ್ಲ, ನಮ್ ದುಡ್ಡೇ. ಹೌದು ಸರ್, ಹೌದು. ನಾವು ಕಾಣಿಕೆ ದುಡ್ಡನ್ನ, ಹಿಂದೂಗಳ ದುಡ್ಡನ್ನ ಹಿಂದೂಳಿಗೆ ಬಡ್ಡಿ ಕೊಟ್ಕೊಂಡು ಇದರಲ್ಲಿ ಸಂಪಾದನೆ ಮಾಡಿ ಅವ್ನು ಶೋಕಿ ಮಾಡ್ತಾ ಇದ್ರೆ ಅವನು ಯಾವ ದೇವಮಾನವ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ನಮ್ ಗಿರೀಶ್ ಮಠ ಸರ್ ಹೇಳ್ತಾ ಸರ್, ನಕಲಿ ದೇವಮಾನವ. ನಿಜವಾಗ್ಲು ಅಲ್ಲ. ಈಗ ಅಲ್ಲೆಲ್ಲೋ ಅವನ್ಯಾರೋ ಜೈಲ್ಗೆ ಹೋದ್ನಲ್ಲ ಪಂಜಾಬಲ್ಲಿ, ಗುರುದೇವ್ ರಾಮ್ ಸಿಂಗ್ ನಕಲಿ ಬಾಬಾ. ನಕಲಿ ಬಾಬಾ ಅವನ್ದೇ ಜೈಲ್ಗೆ ಹೋದ. ಅವನು ನಿತ್ಯಾನಂದ ಸ್ವಾಮಿ ಕೈಲಾಸಕ್ಕೆ ಹೋದ ಅದಕ್ಕೆ. ಈ ಸ್ವಾಮಿನೂ ಹಂಗೆ ಹೋಗ್ತಾರೆ. ಇದು ಪಕ್ಕ ಸರ್, ಪಕ್ಕ ಇದು. ಅಲ್ಲ, ಹೆಣ್ಮಕ್ಳು ಇದು ಅಷ್ಟೊಂದು ಇದು ಅಲ್ಲ. ಹೌದು ಸರ್, ಹೌದು. ಅವ್ರ ಕಣ್ಣೀರು, ಅವ್ರ ತಂದೆ ತಾಯಿ ಅಂದ್ರೆ ಕಣ್ಣೀರು ಅಷ್ಟೊಂದು ಇದಲ್ಲ. ದೇವರು ನಿಜವಾಗ್ಲೂ ದೇವರು ಇದಾರೆ. ಯಾಕಂದ್ರೆ ಭೀಮ ಬಂದ ಸರ್, ಈಗ ಭೀಮ ಬಂದ, ದೇವ್ರ ಇರೋ ತಟ್ಟಿಗೆ ಭೀಮ ಬಂದಿರತ್ತ, ಇಲ್ಲ ದೇವ್ರ ಇಲ್ಲ ಅಂದ್ರೆ ಭೀಮ ಬರ್ತಿಲ್ಲ. ಹೌದೌದೌದು. ಇದನ್ನ ನಿಜವಾಗ್ಲೂ ನಿಮ್ಮ ಒಂದು ಕಡೆಯಿಂದ, ಜ್ವಾಲಾಮುಖಿ ಇದ್ರ ಕಡೆಯಿಂದ ಆದಷ್ಟು ದಿನಾಗ್ಲೂ ಇದ್ ಮಾಡಿ ರಿಯಾಲಿಟಿ ಇದು ಮಾಡಿ ಆಗ್ತಾರೆ. ನಮ್ಗಂತೂ ಏನ್ ಭಯ ಇಲ್ಲ ಬಿಡಿ. ಇಂಥವ್ರು ಬೇಕಾದ್ರೆ ಜೀವ ಕೊಡೋದಕ್ಕೂ ನಾವು ರೆಡಿ ಇರ್ತೀವಿ. ಸರ್ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ನಿಮ್ದು, ನಿಮ್ಮ ವಾಯ್ಸ್ ಮುಖಾಂತರ, ಟೀಚರ್ ವಾಯ್ಸ್ ಮುಖಾಂತರ ಕೆಲವು ಜನಗಳು ತಿದ್ದುಪಡಿ? ರಿಟೈರ್ಡ್ ಆಗಿದ್ದೀನಿ. ಹೌದಾ? ಹೌದಾ? ಅಲ್ಲ, ರಿಟೈರ್ಡ್ ಆಗಿರಿ. ರೀಸೆಂಟ್ ಮಾರ್ಚಲ್ಲಿ ರಿಟೈರ್ಡ್ ಆದೆ ನಾನು. ಅಲ್ಲ ಸರ್, ಅದೇ ಸರ್, ನಿಮ್ಮ ವಾಯ್ಸ್ ಮುಖಾಂತರ ಕೆಲವು ಜನ ತಿದ್ಕೋಬಹುದಂತ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಅಂತ ಪರ್ಮಿಷನ್ ಕೇಳ್ತೀರಾ ಸರ್? ಹಾಕ್ಬೋದಾ? ಸರ್ ಅದಕ್ಕೆ ಸರ್ ಕೇಳ್ತಿರೋದು. ಯಾಕಂದ್ರೆ ಮಾಸ್ಟರ್ಗೆ ಗೊತ್ತಾಗ್ತಕ್ಕಂಥದ್ದು ಸುಳ್ಳು ಮಾಹಿತಿ ಅಂತ ಅಲ್ಲಲ್ಲ ಸರ್, ಜನಗಳು ತಿಳ್ಕೋಬೇಕು. ನಿಮ್ ಸ್ಟೂಡೆಂಟ್ಸ್ ಇರ್ತಾರೆ ಸರ್ ಭಾಳ ಜನ. ನಮ್ಮ ಕೂಡ ನಿಮ್ ಸ್ಟೂಡೆಂಟ್ ಅಂದ್ಕೊಂಬಿಡಿ ಸರ್, ನಾನು ಓದಿರೋದು ಕಮ್ಮಿ. ಇರ್ಲಿ ನಮ್ಮಂತವ್ರು ತಿಳುವಳಿಕೆ ಹೇಳ್ಬೇಕು. ಹೌದು ಸರ್, ಮಹಿಳೆಯರಿಗೆ ಧೈರ್ಯ ಹೇಳ್ಬೇಕು. ಮಹಿಳೆಯರಿಗೆ ತಿಳಿ ಹೇಳ್ಬೇಕು ಯಾವ ರೀತಿ ಇದೆ, ಏನಿದೆ. ಹೌದು ಸರ್, ಹೌದು ಹೌದು ಸರ್ ಅನ್ನೋದು. ಇಂಥವ್ರಿಗೆ ರಾಜಕೀಯ ಪಕ್ಷಗಳು ಯಾವ ರೀತಿ ಸಪೋರ್ಟ್ ಮಾಡ್ತವೆ. ಹೌದು ಸರ್, ಹೌದು. ನೋಡಿ ಸರ್, ನಿನ್ನೆ ಅವಯ್ಯ ಪಾಪ ನನ್ನ ಕಳೆಬರ ಇಂಥ ಪ್ಲೇಸ್ ಎಲ್ಲ ತಗೊಂಬಂದಿನಿ, ಬರೀ ತೋರಿಸ್ನಂತಂದ ಅವಯ್ಯ ಅಲ್ಲಿ ಕರ್ಸ್ಕೊಂಡ್ರೆ ಪೊಲೀಸ್ ಕೂಡ ಬಂದಿಲ್ಲ ಸರ್. ಇವತ್ತೇನು ಅಪ್ಡೇಟ್ ಇದೆ ನೋಡಿಲ್ಲ ಸರ್ ನಾನು, ಇವತ್ತಿನ ಅಪ್ಡೇಟ್ ನೋಡಿಲ್ಲ ನಾನು. ಇಲ್ಲ, ಇವತ್ತು ಇಲ್ಲಿ ನ್ಯಾಷನಲ್ ಚಾನಲ್ ಅವರು ಏನು ಇದು ಮಾಡ್ತಾನೆ ಇಲ್ಲ. ಪವರ್ ಟಿವಿ ಒಬ್ರು ಬಿಟ್ರೆ ಬೇರೆಯವರು, ಅಜಿತ್ ಹನುಮಕ್ನವರು ಆಗ್ಲಿ, ಅವ್ರ ರಂಗಣ್ಣ ಇವರಾಗ್ಲಿ, ಯಾರು ಆಗ್ಲಿ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ. ಅದೇ ಸರ್, ಟಿವಿ 5 ಅವನ್ ಯಾರು ಪ್ರೇಮ ಅವನಾದ್ರೆ ಸುಮ್ನೆ ಬೇರೆ ಇದಕ್ಕೆಲ್ಲ ಬಾಯ್ ಪಡ್ಕೋತಾ ಇರ್ತಾನೆ. ಬೈದು ಇಂಥವಕ್ಕೆಲ್ಲ ಅವ್ನ್ ಬಾಯೇ ಬರಲ್ಲ ಅವನಿಗೆ. ಎಲ್ಲ ಸರ್ ಅದೇನಂತಾರ ಸರ್, ನ್ಯೂಟ್ರಲ್ ಪೊಸಿಷನ್ಗೆ ಹೋಗ್ಬಿಟ್ಟಾರೆ. ಎಲ್ಲರ ಸ್ಟ್ಯಾಂಡ್ ತಕ್ಕಂತ ಇಲ್ಲ. ಇವರೆಲ್ಲ ಧ್ವನಿ ಎತ್ತೆ ಸರ್, 100% ನ್ಯಾಯ ಸಿಗುತ್ತೆ. ಬಟ್ ಯಾಕೆ ಎದುರ್ತಾ ಏನ್ ನಾವು ಪ್ರಸಾರ ಮಾಡಬಾರ್ದು ಅಂತ ಕಡೆದಾರೋ ದೇವರಿಗೆ ಗೊತ್ತು ಸರ್ ಅದು. ಅಯ್ಯೋ, ಅಲ್ಲ ಈಗ ಬೇರೆ ನ್ಯಾಷನಲ್ ಚಾನೆಲ್ಗಳಲ್ಲಿ ನಾವು ನೋಡ್ತೀವಲ್ವಾ, ಇಂಗ್ಲಿಷು ಹಿಂದಿ ಎಲ್ಲ ನೋಡ್ತೀವಲ್ವಾ, ಅದರಲ್ಲಿ ಕುಲ್ಲ ಇರೋದನ್ನೇ ಹೇಳ್ತಾರೆ ಅವರು. ಸರ್ ಕೇರಳ ಟಿವಿಯಲ್ಲಿ ಅದು ಅಲ್ಲಿ ಏನ್ ನಡೀತಿದೆ ಅದೆಲ್ಲ ಲೈವ್ ಬರ್ತಿದೆ. ಮತ್ತೆ ತಮಿಳ್ ಟಿವಿಯಲ್ಲಿ ಬರ್ತಿದೆ. ನಮ್ ಕರ್ನಾಟಕ ಮಾಧ್ಯಮದ ಟಿವಿಯಲ್ಲಿ ಬರ್ತಾ ಇಲ್ಲ ಸರ್, TV 9 ಇನ್ನು ಈ ಬೇರೆ ಬೇರೆ. ಅಲ್ಲ, ನಮ್ ಕರ್ನಾಟಕದವ್ರಿಗೆ ಇದು ಅದೇ. ನಾನು ಮೆಸೇಜ್ ಒಂದು ಹಾಕಿದ್ದೆ ನಾನು ಬೇರೆಯವ್ರು ಇದು ಮಾಡುವಾಗ. ಸೂಟ್ ಕೇಸ್ ಏನಾದ್ರು ಹೋಯ್ತಾ ಇವ್ರಿಗೆ, ಅಮೌಂಟ್ ಪೇಮೆಂಟ್ ಏನಾದ್ರು ಹೋಗುತ್ತಾ ಅಂತ ಸರ್ ನಮಗೆ ಹಾಕಿದ್ರೆ 3,500 ಕೋಟಿ ಇದ್ರಲ್ಲಿ ಬಂತು, ಜಗದೀಶ್ ಆಂಬುಲೆನ್ಸ್ ಅಲ್ಲಿ ಬಂತು ಅಂತ. ಆ ರೀತಿ ಬಂದಾಗ ಇವ್ರು ಸಾವುಕಾರ ಆಗ್ಬೇಕಲ್ವ? ಏನು ಇಲ್ದಿರ ಟಿವಿ ಚಾನಲ್ ಓಪನ್ ಮಾಡ್ಬಿಟ್ರೆ ನಾಳೆ ದಿವಸ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಕೋಟಿ ಆಸ್ತಿ ಮಾಡ್ಬೇಕು ಅಂತೆಲ್ಲ ಇಂಥವೆಲ್ಲ ಮಾಡ್ಲೇಬೇಕು. ಅದು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾವು ಗೊತ್ತಿಲ್ಲದ ಅದನ್ನ ತಪ್ಪು ಅಪವಾದ ಹೊರಿಸಬಾರ್ದು. ಬಟ್ ಇದ್ರೆ ಇರ್ಬೋದು, ಇಲ್ದೇ ಇರ್ಬೋದು. ನಮ್ಮ ಆಡಿಯೋನ ಕೇಳ್ಸ್ಕೊಂತಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕು ಸರ್. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಯಾಕಂದ್ರೆ ಅವ್ರು ನಿಯತ್ತಾಗಿ ಇರ್ಬೋದು, ನಿಯತ್ತಾಗಿ ಇಲ್ದೇ ಇರ್ಬೋದು. ನಾವು ಮಾತ್ರ ನಿಯತ್ತಾಗಿ ಕೆಲಸ ಮಾಡ್ತಾ ಇದೀವಿ ಸರ್. ನಿಯತ್ತಾಗಿರೋ ಚಾನಲ್ಗೆ ನಮ್ಗೆ ಯಾವತ್ತೂ ಸಪೋರ್ಟ್ ಇರುತ್ತೆ. ಅವಿನೀತಿಯಿಂದ ಸಂಪಾದನೆ ಮಾಡೋ ಚಾನಲ್ಗೆ ಯಾವತ್ತೂ ನಮ್ ಧಿಕ್ಕಾರ ಇದ್ದೇ ಇರುತ್ತೆ ಸರ್. ನೋಡಿ ಸರ್, ನಾವು ಇದೇ ಪ್ರಸಾರ ಮಾಡ್ತಿರೋದು. ನೀವು ನಿಮ್ಮಂತ ಸಾರ್ಗಳು ಮತ್ತೆ ಬೇರೆ ಬೇರೆ ಏನ್ ಮಾಹಿತಿ ಗೊತ್ತಿರ್ತಕ್ಕಂಥದ್ದೆಲ್ಲ ಪ್ರಸಾರ ಮಾಡಿದ್ರೆ ನಮ್ಮ ಚಾನಲ್ಗೆ ಸರ್ ಒಂದು ಕೋರ್ಟ್ ಆರ್ಡರ್ ಇಂದ ಒಂದು ಸ್ಟೇ ತಂದು ಒಂದು 108 ವಿಡಿಯೋ ಸರ್ ನಿನ್ನೆ. ಮತ್ತೆ ಒಂದು ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ, ಒಂದೂವರೆ ಗಂಟೆ ಮುಂಚೆ ಮತ್ತೆ ಒಂದು 8 ವಿಡಿಯೋ.
ಸರ್ ಟೋಟಲ್ ನಂದು 116 ವಿಡಿಯೋ ನಿನ್ನೆ ಡೇಟಿಗೆ 16ನೇ ಡೇಟಿಗೆ ಡಿಲೆಕ್ಟ್ ಮಾಡಿ ಕೋರ್ಟ್ ಆರ್ಡರ್ ಅಂತ ಕಳಿಸಿ ಮೇಲ್ ಬಂದಿದೆ ಸರ್, ಮೇಲ್ ಬಂದಿದೆ, ನಮಗೆ ನೋಟಿಸ್ ಬಂದಿಲ್ಲ. ನೋಡಿದೆ ಅದು ಓದ್ದೆ. ನೋಡಿ ಸರ್ ಹಿಂಗಿದೆ ಸರ್, ಏನ್ ಮಾಡೋಣ ಸರ್ ನಮ್ಮ ಅದು ಪರಿಸ್ಥಿತಿ. ಓದ್ದೆ ನಾನೀಗ. ಇದು ಓದ್ದೆ. ಯಾರು ಸಮೀರ್, ಹ್ಞೂ ಸರ್. ಸಮೀರ್ಗೂ ನೋಟಿಸ್ ಹೋಗಿದೆ. ನೋಟಿಸ್ ಅಲ್ಲ ಸರ್, ಯಾರು ಧ್ವನಿ ಎತ್ತಾರೋ ಅವ್ರಿಗೆಲ್ಲ ನೋಟಿಸ್ ಹೋಗ್ತಾ ಇದೆ. ಸರ್ ಎಲ್ಲಿದೆ ಸರ್ ಸಮಾಜದಲ್ಲಿ ನ್ಯಾಯ ಎಂಬುದು ಎಲ್ಲಿದೆ ಸರ್? ಅಲ್ಲ ಈಗ ನಾವೆಲ್ಲರೂ ಸೇರಿ ಈಗ ದ್ವಾರಕಾನಾಥ್ ಅವರು ಹೇಳ್ತಾ ಇದ್ದು ಕೇಳಿದೆ ನಾನು. ಹಿಂದುಳಿದ ಆಯೋಗಗಳ ವರ್ಗದ ಅಧ್ಯಕ್ಷರು ಅಲ್ವಾ ಅವರು? ಹ್ಞೂ ಸರ್, ಹ್ಞೂ ಸರ್, ಹ್ಞೂ ಸರ್. ಅವ್ರು ಹೇಳ್ತಾ ಇದ್ದು ಕೇಳಿದೆ. ಆಮೇಲೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವರು ಮಾತಾಡ್ತಾ ಇದ್ದನ್ನು ಕೇಳಿದೆ ನಾನು. ಹ್ಞೂ ಸರ್, ಹ್ಞೂ. ಈಗ ಎಲ್ಲರೂ ಸ್ವಲ್ಪ ಅವೇರ್ನೆಸ್ ತಗೊಂಡು ಮುಂದೆ ಬರ್ತಾ ಇದ್ದಾರೆ, ಸಂತೋಷ ಆಯ್ತು. ಏನಿಲ್ಲ ಸರ್, ಈ ಮಾಧ್ಯಮದವ್ರು ಅಂತ ಬಂದ್ಬಿಟ್ರೆ ಸರ್ 100% ಕೆಲಸ ಆಗುತ್ತೆ ಸರ್, ನ್ಯಾಯ ಸಿಕ್ಕೇ ಸರ್ ಆಗುತ್ತೆ ಸರ್. ಇವ್ರು ಬರ್ತಾ ಇಲ್ಲ ಸರ್, ಇವ್ರಿಗೆ ಇನ್ನೇ ಹೆಂಗ್ ಹೇಳ್ಬೇಕು? ಮೈನ್ ಮಾಧ್ಯಮದವ್ರು ಬರ್ಬೇಕು. ಯಾರು ಬರ್ಬೇಕು ಅಂತ ಹೇಳಿದ್ರೆ ಸುವರ್ಣ ಅವ್ರು ಬರ್ಬೇಕು, ಟಿವಿ 9 ಅವ್ರು ಬರ್ಬೇಕು, ನ್ಯೂಸ್ ಪಬ್ಲಿಕ್ ಟಿವಿ ಅವರು ಬರ್ಬೇಕು. ಇವ್ರು ಮೂವರು ಬರ್ಬೇಕು ಸರ್. ಯಾವ್ದಾದ್ರು ಅವನು ರಾಕೇಶ್ ಶೆಟ್ಟಿ ಅವನ ಹೆಸರೇನೋ ಗೊತ್ತಿಲ್ಲ ನನಗೆ. ರಾಕೇಶ್ ಶೆಟ್ಟಿನೇ ಇರಬೇಕು. ರಾಕೇಶ್ ಶೆಟ್ಟಿ ಅಲ್ಲ, ಅವನು ಯಾವ ರೀತಿ ಅವನು ಅನೇಕ ವಿಡಿಯೋಗಳು ವೈರಲ್ ಆಗಿದ್ವು ಫೇಸ್ಬುಕ್. ನೋಡಿ ಸರ್ ಯಾವ ತರ ಓಡಿಸ್ಕೊಂಡಿದ್ದಾರೆ, ಆ ವಿಡಿಯೋ ಎಲ್ಲ ವೈರಲ್ ಆಗಿದ್ದು ನೋಡಿ ಸರ್. ನೋಡಿ ಸ್ತ್ರೀಯರು ಅವ್ರನ್ನ ಬ್ಯಾಡ್ ಬಿಹೇವಿಯರ್ ಮಾಡಿದ್ದಕ್ಕೆ ಅವನ್ನ ಹೊಡಿತಾ ಇದ್ರು, ಎಲ್ಲ ವೈರಲ್ ಆಗಿದ್ವು. ಅವನು ಯಾವ ರೀತಿ ತಪ್ಪಿಸ್ಕೊಂಡು ಏಟುಗಳು ತಿಂತಾ ಇದ್ದ ಅನ್ನೋದು. ಇವತ್ತು ಅವನು ಒಬ್ಬ ಟಿವಿ ಚಾನಲ್ ಓನರು. ಅವ್ನು ಮಾತಾಡಿದ್ದೆ ಮಾತು, ಅವ್ನು ಮಾತಾಡೋದು ಬರಲ್ಲ. ಆದ್ರೆ ಕೆಲವೊಂದು ಅಲ್ಲಿ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಹೌದು ಸರ್, ಹೌದು. ನಂಬರ್ ಹಾಕ್ಬೇಕು, ಕರೆ ಮಾಡಿ ಮಾತಾಡಿ ಅಂತ ಹೇಳ್ಬಿಟ್ಟು. ಅವನ್ ಹಾಕೋದೇ ಇಲ್ಲ ಸರ್. ನಾವ್ ಹಾಕಿದ್ವಲ್ಲ ಸರ್, ನಾವು ನಂಬರ್ ಗಿಂಬರ್ ಎಲ್ಲ ಹಾಕಿದ್ವಲ್ಲ ಸರ್. ಅವ್ರಿಗೆ ಹಾಕಿದ್ರೆ ಅವನ್ ಹಾಕಿಲ್ವಲ್ಲ ಸರ್. ನಮಗೆ ಬೆದರಿಕೆ ನಾವು ಪಬ್ಲಿಕ್ ಆಗಿ ನಾವು ಕೇಳ್ತೀವಲ್ಲ. ಹೌದು ಸರ್, ಹೌದು. ಕರೆ ಮಾಡಿ ಮಾತಾಡಿ ಅಂದಾಗ ಹೌದು ಸರ್, ಸ್ಟ್ರೈಟ್ ಡಿಬೇಟ್. ಹೌದು ಸರ್, ಹೌದು. ನಿಮ್ದೇನಿದೆ ನಮ್ದೇನಿದೆ, ನಿಮ್ಮ ಹತ್ರ ಏನಿದೆ, ನೀವ್ ಯಾಕೆ ಈ ರೀತಿ ಇದ್ ಮಾಡ್ತಾ ಇದ್ದೀರಾ? ಅಲ್ಲಿ ಹೋರಾಟ ಮಾಡ್ತಾ ಇರೋಲ್ಲ ಕಳ್ರ, ನೀವು ಮಾತ್ರ ನಿಷ್ಠಾವಂತರ. ಬೇಡ 4-5 ಜನ ಆರೋಪಿಗಳಿದ್ದಾರೆ, 4-5 ಜನ ಆರೋಪಿಗಳಲ್ಲಿ ಒಬ್ಬರು ಜನ ನೀವು ಸಾಬೀತು ಮಾಡ್ಬಿಡ್ರಿ ಇರ್ಲಿಲ್ಲ ಅಲ್ಲಿ ಅಂತ. 3-4 ಜನ ಆರೋಪಿಗಳಿದಾರಲ್ಲ ಅವ್ರದಿಂದ ಸರ್ ಇನ್ನ ಸಾಬೀತ್ ಮಾಡಕ್ ಸಾಧ್ಯವಿಲ್ಲ ಸರ್, ಸಾಬೀತ್ ಮಾಡಕ್ ಆಗಲ್ಲ ವೈನ್ ಕೈಲಿ. ಯಾಕಂದ್ರೆ ಸರ್ ನಮ್ಮ ಇವ್ರು ಇದಾರೆ ಸಂದೇಶ್ ಅಣ್ಣ ಅವರು, ಕೋಲಾರದವ್ರು, ನಿಮ್ಮೂರಿನವ್ರೆ. ಅವ್ರು ಸಾಬೀತ್ ಅದಕ್ಕೆ ಏನ್ ಬೇಕಾ ಎವಿಡೆನ್ಸ್ ಎಲ್ಲ ತಗೊಂಡ್ಬಂದಿದೆ ಸರ್. ಯಾರು ಅವತ್ತು ಊರಲ್ಲಿ ಇಳಿದ್ರು, ಬೇರೆ ದೇಶದಲ್ಲಿ ಯಾರಿದ್ರು ಎಂಬುದು ಪ್ರತಿಯೊಂದು ಇಂಚಿಂಚು ಮಾಹಿತಿ ಗೊತ್ತೈತೆ ಸರ್ ಅವ್ರಿಗೆ. ಅದು ಟಿಕೆಟ್ ಕೂಡ ನಾನು ಬೇರೆ ದೇಶಕ್ಕೆ ಹೋಗಿದ್ದ ಅಂಬೋದಕ್ಕೆ ಟಿಕೆಟ್ ತೋರಿಸ್ತಾರೆ ಸರ್. ಹಿಂಗೆ ಫ್ಲೈಟ್ ಟಿಕೆಟ್ ನೋಡ್ರಿ ಇಲ್ಲಿ ಹೋಗಿದ್ದ ನಮ್ಮ ಹುಡುಗ ಇಲ್ಲ ಅಂತೇಳಿ 5 ನಂಬರ್ ಸಾಕ್ಷಿ ಐತೆ ಸರ್. 5 ನಂಬರ್ ಸಾಕ್ಷಿ ಇದೆ. ಅಲ್ಲಲ್ಲ, ಇದು ಸೇಮ್ ಪಿಕ್ಚರ್ ಸಿನಿಮಾ ಸ್ಟೈಲ್. ಇವ್ರು ನೋಡ್ಕೊಂಡು ಸಿನಿಮಾದಲ್ಲಿ ಮಾಡ್ತಾ ಇದಾರೆ ಗೊತ್ತಿಲ್ಲ, ಇಲ್ಲ ಸಿನಿಮಾದಲ್ಲಿ ನೋಡ್ಕೊಂಡು ಇವ್ರು ಮಾಡ್ತಾ ಇರ್ತಾರೆ ಗೊತ್ತಿಲ್ಲ. ಈ ತರ ಇದೆ ಸರ್, ಈ ತರ ಇದೆ ಸರ್. ಹೌದು ಸರ್, ಹೌದು. ಯಾಕಂದ್ರೆ ಸರ್ ಸಂದೇಶ ಹೇಳ್ತಕ್ಕಂಥದ್ದು ಅವನು ಈ ಚಿಕ್ಕ ವಯಸ್ಸಿಗೆ 394-95 ಹೋರಾಟ ಮಾಡಿದ್ರು. ಒಂದ್ರಲ್ಲೂ ಸೋತಿಲ್ಲ ಸರ್, ಇದ್ರಲ್ಲೂ ಕೂಡ ಸೋದಲ್ಲ ಸರ್ ಆತ. ಸಾಕ್ಷಿ ಇಲ್ದೆ ಮಾತಾಡೋದೇ ಇಲ್ಲ ಸರ್ ಅವಯ್ಯ. ಯಾವ ಹೆಸರಲ್ಲಿ? ಸಂದೇಶ್ ಸರ್, ASK ಅಧ್ಯಕ್ಷ. ಸಂದೇಶ? ಹೌದು ಸರ್, ಹೌದು ಸರ್, DSS. ಹ್ಞೂ ಸರ್, ASS ಸಂದೇಶ್. ಹ್ಞೂ ಸರ್, ನಾವು ಅವ್ರ ಪರವಾಗಿ ನಾವು ನಿಂತ್ಕೊಂತೀವಿ ಸರ್. ಈಗ ನಮ್ಮ ಸೌಜನ್ಯ ಹೋರಾಟ ಇವಾಗ ಅಪ್ರಿಶಿಯೇಟ್ ಮಾಡ್ಬೇಕು. ಇಷ್ಟು ದಿವಸ ನಾವು ಅವ್ರನ್ನ ಬೈಕೋತಾ ಇದ್ವಿ, ಏನು ತಲೆ ಬುಡ ಇಲ್ದಿರ ಏನು ಅಲ್ಲ. ನಾವು ಚಿಕ್ಕಂದಿನ ನೋಡಿದೀವಿ, ತಲೆ ಬುಡ ಇಲ್ದಿರ ಏನೇನೋ ಮಾತಾಡ್ತಾನಲ್ಲ ಇವನು ಅಂತ ಅನ್ಕೋತಾ ಇದ್ವಿ. ಈಗ ಅವನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಹೌದು ಸರ್. ಯಾವ ಉದ್ದಲ್ಲಿ ಯಾವ ತಮಗೆ ಗೊತ್ತಿಲ್ಲ ಸರ್. ಕೆಲವರು ಸತ್ಯದ ಪರವಾಗಿ ನಿಂತ್ಕೊಂಡ್ರೆ ಸರ್, ಅವಯ್ಯ ಯಾವಾಗಲೂ ಸತ್ಯದ ಪರವಾಗಿ ನಿಂತ್ಕೊಂಡಿವಿ ಸರ್. ಅವಯ್ಯನ ಫಾಲೋ ಮಾಡ್ತಾ ಇದ್ದೀವಿ ಸರ್, ನಾವು ಕೂಡ ಫಾಲೋ ಮಾಡ್ತಾ ಇದೀವಿ. ಯಾಕಂದ್ರೆ ಸರ್ ಎಲ್ಲ ಫಾಲೋ ಮಾಡಿದಾಗ ಸರ್ ಇದ್ರಾಗ ಜಾತಿ ಭೇದ ಮಾಡಬಾರ್ದು ಸರ್. ಇದರಲ್ಲಿ ಸತ್ಯ ಎಲ್ಲಿರುತ್ತೋ ಅಲ್ಲಿ ಹೋಗ್ಬೇಕು. ಜಾತಿ ಭೇದ ಮಾಡ್ಬೇಕು, ಸತ್ಯದ ಪರ ಇರ್ಬೇಕು, ಜಾತಿ ಭೇದ. ಇನ್ನೊಂದು ನೋಡಿ ಸರ್, ನಾವು ಆಸ್ಪತ್ರೆಗೆ ಹೋದ ಸಮೇತ ನಮ್ಮ ಬ್ಲಡ್ ಕಮ್ಮಿ ಇದೆ ಅಂತೇಳಿ ಇವ್ರು ಯಾವ ಜಾತಿ ಅಂತ ನೋಡ್ತಿಲ್ಲ. ಬ್ಲಡ್ ಕಮ್ಮಿ ಐತೆ ಈ ಗ್ರೂಪ್ ಇಂದ ಅಷ್ಟೇ ತಗೊಂತಿರೋದು. ಹೌದೌದು. ಅದರಲ್ಲಿ ಈ ತರ ಇದೆ ಸರ್. ಅದರಲ್ಲಿ ಸಮೀರ್ನ ನಮ್ಮ ಹಿಂದೂಗಳೇ ಸ್ವಲ್ಪ ಇದೇನ್ ಮಾಡಿದೆ ಸರ್. ಇವನು ಹಿಂದೂ ಪರ ವಿರೋಧವಾಗಿ ಮಾತಾಡ್ತಾರೆ, ಹಿಂದೂ ವಿರೋಧಿ ಸರ್. ಯಾವ ಸರ್ ಹಿಂದೂ ವಿರೋಧಿ ಸಮೀರ್? ಪಾಪ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತೇವೆ ಸರ್ ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ದೇಶಕ್ಕೆ ಅನ್ಕೊಂಬಿಡಿ ಸರ್. ನಮ್ಮ ದೇಶಕ್ಕೆ ಕೊಡ್ತಾ ಇದ್ದೇವೆ ಅಂತಂದ ಮೇಲೆ ನಾವು ಅಪವಾದ ಹೊರಿಸೋದು ತಪ್ಪಲ್ವಾ ಸರ್? ತಪ್ಪು.
ಹೌದು ಸರ್ ನಮಗೆ ಸರ್ ನ್ಯಾಯ ಬೇಕು. ಅವ್ರು ಈಗ ಹೇಳ್ತಾರೆ ಅದನ್ನ ದೂಷಣೆ ಮಾಡೋದು ತಪ್ಪದು. ಹೌದು ಸರ್ ಹೌದು. ನಾವು ಅದನ್ನೇ ಪ್ರಸಾರ ಮಾಡ್ತೀರಾ ಸರ್, ನಮ್ಮ ಮಾಧ್ಯಮದ ಮುಖಾಂತರನೂ ಅಷ್ಟೇ ಮಾಡ್ತೀರಾ ಸರ್. ಆ ವೈನ್ ಸಲಿಟ್ ಹೇಳಲೇಬೇಕು ಸರ್. ಪಾಪಿನ ಚಿಕ್ಕ ಹುಡುಗ ಸರ್ ಆ ಹುಡುಗಿ, ನಮಗಿಂತ ಸಣ್ಣವನು. ಅಂತವನು ದೊಡ್ಡ ಎತ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಸುಮ್ಮನೆ ಕಾಲೆಳೆಯ ಕೆಲಸ ಮಾಡಕ್ ಹೋಗ್ಬಾರ್ದು ಸರ್. ಮಾಡಬಾರ್ದು. ನಿಮ್ಮ ಕೈಲಿ ನಿಂತ್ಕೊಬೇಕಾದ್ರೆ ನಿಂತ್ಕೊಳ್ಳಿ, ಅವ್ರ ಪರವಾಗಿ. ನಿಂತ್ಕೊಬೇಕಾಗಿಲ್ಲ ಅಂದ್ರೆ ಸಮೇತ ಸೈಲೆಂಟ್ ಆಗಿ ಇದ್ಬಿಟ್ರೆ ಸರಿ ಸರ್. ಹೌದೌದು. ಸರಿ ಸರ್. ಅಭಿಯಾನಕ್ಕೆ ನಮ್ದು ಸಪೋರ್ಟ್ ಇರುತ್ತೆ. ಹ್ಞೂ ಸರ್ ಎಲ್ಲರೂ ಸಪೋರ್ಟ್ ಸರ್. ನಾವು ನಿಮ್ಮ ಶಿಷ್ಯ ಸರ್, ನಾವು ನಿಮ್ಮ ಶಿಷ್ಯ ಅಂದ್ಕೊಳ್ಳಿ ಸರ್. ಓಕೆ 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 ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಕೋಲಾರದ ನಿವೃತ್ತಿ ಶಿಕ್ಷಕ ತಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಮತ್ತು ನಮ್ಮ ಧರ್ಮಸ್ಥಳ ಸಂಘದ ಬಗ್ಗೆ, ನಮ್ಮ ಧರ್ಮಸ್ಥಳ ಗ್ರಾಮದ ಬಗ್ಗೆ. ಯಾಕೆ ನಮ್ಮ ಅಂದರೆ ನಮ್ಮದೇ ಆದ ಧರ್ಮಸ್ಥಳ ಹಾಗಾಗಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳದು ಅಲ್ಲಿರ್ತಕ್ಕಂಥ ದೇವಸ್ಥಾನದ್ದು ಹಕ್ಕು ನಮಗೆ ಹೊಂದಿರತಕ್ಕಂಥದ್ದು. ಆದರೆ ಯಾವುದೋ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಸ್ವಾಮಿ. ಇದನ್ನು ಯಾವ ಥರ ನೀವು ತಗೊತೀರೋ ಗೊತ್ತಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲಿ ಏನು ಅತ್ಯಾಚಾರ ಅನಾಚಾರ ನಡೆದಿದ್ದಾವೋ ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲೇಬೇಕು. ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಒತ್ತಾಯ ಹಾಕ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆಗ್ತಾ ಇದ್ದೀವಿ. ಜಸ್ಟಿಸ್ ಕೊಡಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ನೂರಾರು ಸೌಜನ್ಯಗಳ ಅನ್ಯಾಯ ಆಗಿದೆ. ನೂರಾರು ಸೌಜನ್ಯಗಳಿಗೆ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಸೌಜನ್ಯ ರೂಪದಲ್ಲಿ ಈಗ ನಮಗೆ ನ್ಯಾಯ ಸಿಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ, ನಮ್ಮ ದೇಶದ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.